لا إله إلا الله الله أكبر ولله الحمد. ಕೇಸರಿ ಹಸಿರಿನ ನಡುವೆ ಬಿಳಿ ಪಾರಿಜಾತವನು ಬಿಡುವೆ, ಶಾಂತಿಯಾನವನು ನುಡಿವೆ, ಒಂದಾಗಿ ಬದುಕಿ ಜಯ ಕೊಡುವೆ. ಯಾಕೆ ದ್ವೇಷ ಇಲ್ಲಿ ರೋಷ ಮೋಸ ಬರಿ ನಾಶ ಬಾಳು ಅದು ಬೇಕೆ. ಸುರ ಸೌರಭಾದ ಶ್ರೀಗಂಧ ದೇಶದೊಳು ನೀಚ ಸ್ವಾರ್ಥವಿದೆ ಜೋಕೆ. ಐಕ್ಯ ಬೇಡವೇ ಗುರು ನಮಗೆ, ಕೂಡಿ ಬಾಳೋಣ ಜೊತೆಗೆ. ಐಕ್ಯ ಬೇಡವೇ ಗುರು ನಮಗೆ, ಕೂಡಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ಭಾರತಕ್ಕೆ ಒಂದು ಇತಿಹಾಸವಿದೆ. ಜಗತ್ತಿನಲ್ಲಿ ನಾನಾ ನಾಗರಿಕತೆಗಳು ಬಂದು ಹೋಗಿದೆ. ಗ್ರೀಕ್ ಸಿವಿಲೈಸೇಷನ್, ರೋಮನ್ ಸಿವಿಲೈಸೇಷನ್, ಈಜಿಪ್ಟಿಯನ್ ಸಿವಿಲೈಸೇಷನ್, ಇಂತಹ ಹಲವಾರು ನಾಗರಿಕತೆಗಳು ಬಂದು ಹೋಗಿದೆ. ಆದರೆ ಭಾರತಕ್ಕೆ ಒಂದು ನಾಗರಿಕತೆ ಇದೆ. ನಾಗರಿಕತೆ ಅಂದರೆ ಯುನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಂತಹ ಒಂದು ದೇಶವಾಗಿದೆ ನಮ್ಮ ಈ ಭವ್ಯ ಭಾರತ. ಈ ಭಾರತದ ನಾಮ್ ಮತ್ತು ನಿಶಾನ್, ಹೆಸರು ಮತ್ತು ಚಿಹ್ನೆಯನ್ನು ಯಾವತ್ತೂ ಅಳಿಸಲಾಗದಂತಹ ಒಂದು ಬಲವಾಗಿದೆ ಭಾರತ. ಈ ಭಾರತಕ್ಕೆ ಹಲವಾರು ವಿದೇಶಿಗರು ಬಂದು ಆಕ್ರಮ ಮಾಡಿದರು, ಲೂಟಿ ಹೊಡೆದರು. ಫ್ರೆಂಚರು, ಡಚ್ಚರು, ಪೋರ್ಚುಗೀಸ್, ಬ್ರಿಟಿಷರು ಮುಂತಾದಂತಹ ಹಲವಾರು ವಿದೇಶಿಗರು ಬಂದು ಭಾರತವನ್ನು ಆಕ್ರಮ ಮಾಡಿದಂತಹ ಸಂದರ್ಭದಲ್ಲಿ ಈ ಭಾರತದ ಮುಸಲ್ಮಾನರು, ಈ ಭಾರತದ ಮತ ಜಾತಿ ಪಂಗಡವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಒಂದು ದಿವಸವಾಗಿದೆ. 1752ರಲ್ಲಿ ಬ್ರಿಟಿಷರ ಮೊಟ್ಟ ಮೊದಲ ಸೈನ್ಯಾಧಿಪತಿಯ ಆದಂತಹ ರಾಬರ್ಟ್ ಕ್ಲೈವ್ ಪಶ್ಚಿಮ ಬಂಗಾಳಕ್ಕೆ ಬಂದಾಗ ಅಂದು ಆ ದಿವಸದಲ್ಲಿ ಅವತ್ತು ಆ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಮೊಟ್ಟ ಮೊದಲ ಮುಸ್ಲಿಂ ಚಕ್ರವರ್ತಿಯಾಗಿದ್ದಾನೆ ಸಿರಾಜುದ್ದೀನ್ ದೌಲಾ ಎಂಬುದು. ಅವರು ಭಾರತಕ್ಕೆ ಬೇಕಾಗಿ ಮೊಟ್ಟ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ನಡೆಸಿದಂತಹ ವ್ಯಕ್ತಿಯಾಗಿದ್ದಾರೆ ಸಿರಾಜುದ್ದೌಲಾ. ಅದು ನಮಗೆ ಹೆಮ್ಮೆ ಇದೆ. ಇದು ಭಾರತಕ್ಕೆ ಮುಸಲ್ಮಾನರ ಕೊಡುಗೆಯಾಗಿದೆ. ಆದರೆ ಇವತ್ತು ಭಾರತ ಈ ಸಂದರ್ಭದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವ ಈ ಸಂದರ್ಭದಲ್ಲಿ ನಿಜಕ್ಕೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂಬುದು ಹೇಳಿದಾಗ ನಾವು ಈ ಸ್ವತಂತ್ರ ಭಾರತದಲ್ಲಿ ಸಂತೃಪ್ತರಾಗಿದ್ದಾರೆ ಎಂದು ಕೇಳುವಾಗ ಕೆಲವೊಮ್ಮೆ ನಮ್ಮ ಉತ್ತರ ನಿರಾಶಾದಾಯಕವಾಗಿರಬಹುದು. ಕಾರಣ ಈ ಭಾರತದ ಸ್ವಾತಂತ್ರ್ಯ ಅಂದರೆ ಏನು, ಫ್ರೀಡಮ್ ಅಂದರೆ ಏನು? ಅದು ಫ್ರೀಡಮ್ ಟು ಸ್ಪೀಕ್ ಆಗಿದೆ, ಫ್ರೀಡಮ್ ಟು ಎಕ್ಸ್ಪ್ರೆಷನ್ ಆಗಿದೆ, ಫ್ರೀಡಮ್ ಟು ಲೀವ್ ಆಗಿದೆ. ಉಳಿಯಬೇಕು, ಭಾರತದ ಐಕ್ಯತೆ ಉಳಿಬೇಕು. ನಮಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಪಂಗಡವಿಲ್ಲ, ಯಾವುದೇ ಒಂದು